मोदी तेरी कमर खुदेगी, आज नहीं तो कल खुदेगी। मोदी तेरी कमर खुदेगी, आज नहीं तो कल खुदेगी। ಮೋದಿ ತೇರಿ ಖಬರ್ ಖುದೇಗಿ ಆಜ್ ನಹಿ ತೋ ಕಲ್ ಖುದೇಗಿ. ಕಾಂಗ್ರೆಸ್ ನಾಯಕಿ ಒಬ್ಬರ ಈ ಹೇಳಿಕೆ, ಈ ಉದ್ಘೋಷ, ಸ್ಲೋಗನ್ ಈಗ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಿದೆ. ನೋಡಿ, ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಮೊದಲಿಗೆ, ಅನಂತರದಲ್ಲಿ ಅವರು BJP ಪಕ್ಷದವರು, ಅವ್ರ ಸಿದ್ಧಾಂತ ಬೇರೆ ಅದೇನೇ ಇರಬಹುದು. ಅದು ಈ ದೇಶದ ಪ್ರಧಾನಿಯ ಬಗ್ಗೆ ಒಂದಷ್ಟು ಗೌರವಗಳನ್ನಾದರೂ ಸಲ್ಲಿಸಬೇಕಾದ ರೀತಿಯಲ್ಲಿ ಸಲ್ಲಿಸಬೇಕು. ರಾಜಕೀಯ ಪಕ್ಷವಾಗಿ ಮತ್ತೊಂದು ರಾಜಕೀಯ ಪಕ್ಷ ಕೂಡ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಈ ಸಂವಿಧಾನದ ಚೌಕಟ್ಟಿನಲ್ಲಿ, ಈ ನೆಲದ ಕಾನೂನುಗಳ ಅಡಿಯಲ್ಲಿ ದಂಡಿಸಬಹುದು, ಖಂಡಿಸಬಹುದು, ಮಾತಿನಿಂದ, ಕಾನೂನಿನಿಂದ ಜಾಡಿಸಬಹುದು. ಆದರೆ ಮೋದಿ ಸಮಾಧಿ ಅನ್ನುವಂಥದ್ದಿದೆಯಲ್ಲ, ಅದು ತುಸು ಅರಗಿಸಿಕೊಳ್ಳೋದಕ್ಕೆ ಕಷ್ಟವಾಗಬಹುದು. ಪ್ರಧಾನಿ ಮೋದಿಯವರ ಅಭಿಮಾನಿಗಳಿಗಿರಬಹುದು ಅಥವಾ ಯಾರಿಗೆ ಇರಬಹುದು. ಯಾಕಂದರೆ ಈ ದೇಶದ ಪ್ರಧಾನಿ, ಈ ಹೇಳಿಕೆ ಯಾಕೆ ಬಂತು, ಯಾವಾಗ ಬಂತು? ರಾಮಲೀಲಾ ಮೈದಾನದಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷ, BJP ಮತ್ತು ಚುನಾವಣಾ ಆಯೋಗ ಒಟ್ಟಿಗೆ ಸೇರಿಕೊಂಡು ವೋಟ್ ಚೋರಿ ಮಾಡಿದೆ ಅನ್ನುವಂತಹ ಆರೋಪವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತು, ದೊಡ್ಡದೊಂದು ರ್ಯಾಲಿ ಮಾಡ್ತು. ಆ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಕರ್ನಾಟಕದ ಹಿರಿಯ ನಾಯಕ AICC ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಗಿಯಾಗಿದ್ದರು. ಎಲ್ಲ ದೈತ್ಯ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಆದರೆ ಒಂದು ಮೂಲೆಯಲ್ಲಿ ಆ ಒಂದು 7-8 ಹೆಣ್ಣು ಮಕ್ಕಳು, ತಾಯಂದಿರು ನಿಂತು ಘೋಷಿಸಿದ ಅಥವಾ ಕೂಗಿದ ಘೋಷಣೆ ಈಗ ರೀಸೌಂಡ್ ಆಗ್ತಿದೆ. BJP ಓರ್ವ ಕಾರ್ಯಕರ್ತ ಇರಬಹುದು, ಮಂಜುನಾಥ್ ಭಂಡಾರಿ ಅಂತ, ಅವರೊಂದು ಕ್ಲಿಪ್ ತಗೊಂಡು ತಮ್ಮ ಎಕ್ಸ್ ಖಾತೆಯಲ್ಲಿ ಲಗತ್ತಿಸಿದ್ರು. ಅದು ತುಂಬ ವೈರಲ್ ಆಯಿತು. ವಿಶೇಷ ಅಂದರೆ ಅಲ್ಲೊಂದು ಹೆಣ್ಣು ಮಗಳು, ಮಂಜು ಮೀನಾ ಅಂತ, ರಾಜಸ್ಥಾನದ ಜೈಪುರದ ಮಹಿಳಾ ಘಟಕದ ಅಧ್ಯಕ್ಷೆ. ಆರಂಭದಲ್ಲಿ ಅವರು ಹಿಂದೆ ನಿಂತು ಓಟ್ ಚೋರ್, ಗದ್ದಿ ಚೋರ್ ಅಂತ ಕೂಗ್ತಿರ್ತಾರೆ. ಏಕಾಏಕಿ ಒಂದು ಮೀಡಿಯಾ ಬಂತು ಅಂತಲೋ, ಆ ಅಟೆನ್ಷನ್ ಗ್ರಾಬ್ ಮಾಡಲಿಕ್ಕೋ ಹಿಂದಿನಿಂದ ಮುಂದೆ ಬಂದು ನಿಂತ್ಕೊಂಡು ಘೋಷಣೆ ಕೂಗೋಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಅವರು ಹೇಳೋದು ಓಟ್ ಚೋರ್, ಗದ್ದಿ ಚೋರ್. ಆ ನಂತರದಲ್ಲಿ ಮೋದಿ ತೇರಿ ಖಬರ್ ಖುದೇಗಿ ಅಂತ ಘೋಷಣೆ ಕೂಗ್ತಾರೆ. ಆಜ್ ನಹಿ ತೋ ಕಲ್ ಖುದೇಗಿ. ಈ ಮಾತು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಮೋದಿ ನಿನ್ನ ಸಮಾಧಿಯನ್ನು ತೆಗಿತೀವಿ, ಇವತ್ತಲ್ಲ ನಾಳೆ ಅಗಿತೀವಿ. ಸಿಂಪಲ್. ಇಲ್ಲಿ ಮೋದಿಯವರ ಸಾವನ್ನು ಬಯಸ್ತಿರುವ ರೀತಿಯಲ್ಲಿ ಅವರು ಕೂಗಿದ್ದು. ವಿಶೇಷ ಅಂದರೆ ಆ ಹೆಣ್ಮಗಳ ಆನಂತರದಲ್ಲೂ ಕೂಡ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳೋಗಿ ಮಾತಾಡಿಸ್ತವೆ. ಏನಮ್ಮ, ನೀನು ಹೇಳಿದ್ರ ಬಗ್ಗೆ ನಿಂಗೇನಾದರೂ ಬೇಸರ ಇದೆಯಾ? ಕ್ಷಮೆ ಕೇಳ್ತೀಯಾ? ತಪ್ಪು ಅಂತ ಅನ್ಸುತ್ತಾ? ನಾನು ಯಾಕೆ ಕ್ಷಮೆ ಕೇಳಬೇಕು? ಅವರಿಂದ ನಾವು ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದೀವಿ, ದೇಶ ಸಮಸ್ಯೆ ಅನುಭವಿಸಿದೆ. ಆ ಕಾರಣಕ್ಕೋಸ್ಕರ ನಾನು ಕ್ಷಮೆ ಕೋರೋದಿಲ್ಲ, ನನ್ನ ಹೇಳಿಕೆಗೆ ಈಗಲೂ ಕೂಡ ಬದ್ಧವಾಗಿದ್ದೀನಿ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ವಿಶೇಷ ಅಂದರೆ ಮಂಜುಲತಾ ಮೀನಾ ಅವ್ರ ಪೂರ್ತಿ ಹೆಸರು. ಈ ಹೇಳಿಕೆಯನ್ನು ನೀವು ಯೋಚಿಸುತ್ತಾ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬೇಕು. 2007ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು. ಈ ದೇಶದ ಪ್ರಧಾನಿ ಏನಾಗಿರಲಿಲ್ಲ. ಅವತ್ತು ಕೂಡ ಸೋನಿಯಾ ಗಾಂಧಿಯವರು ಮೌತ್ ಕಾ ಸೌದಾಗರ್ ಅನ್ನೋ ದೊಡ್ಡದೊಂದು ಹಣೆಪಟ್ಟಿಯನ್ನು ಅಂಟಿಸಿದ್ರು. ಆ ಹೇಳಿಕೆಯ ನಂತರ ಮೋದಿಯವರ ವೇಗ ಮತ್ತು ಅವರ ಸ್ಥಾನಪಲ್ಲಟ ಆಗುತ್ತೆ. ಅವರು ಮುಖ್ಯಮಂತ್ರಿ ಆಗಿದ್ದವರು 14ರ ಹೊತ್ತಿಗೆ ದೇಶದ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿಬಿಡುತ್ತೆ. NDA ಪ್ರಧಾನಿ ಅಭ್ಯರ್ಥಿ. ಅವರು ಬೆಳೆದ ರೀತಿಯಲ್ಲಿಗೆ ಬಂತು. ಒಂದು ರಾಜಕಾರಣದಲ್ಲಿ ಮಾತು ಎಷ್ಟು ತೂಕವಾಗಿ ಅಥವಾ ಘನತೆಯಿಂದ ಇರಬೇಕು ಅಂದರೆ ಎದುರಾಳಿಗಳಿಗೆ ಅದು ಅಸ್ತ್ರ ಆಗಬಾರ್ದು. ನಿಮಗಿದೊಂದೇ ಅಲ್ಲ, 2019ರಲ್ಲೂ ಕೂಡ ರಾಹುಲ್ ಗಾಂಧಿಯವರು ಹೇಳ್ತಾರೆ,
ಚೌಕಿದಾರ್ ಚೋರ್ ಹೈ ಅಂತ. ಓಕೆ, ಚೌಕಿದಾರ್ ಚೋರ್ ಹೈ ಅಂದರೆ ತೀರಾ ಅಷ್ಟು ದೊಡ್ಡದಾಗಿ ಏನನ್ಸಲ್ಲ, ಯಾಕಂದರೆ ಒಂದು ಖಂಡನೆಯ ಪದವಾಗಿ. ಅದು ಕೂಡ ನೀವು ಇಲ್ಲಪ್ಪ ನಾನು BNS ಸೆಕ್ಷನ್ಗಳನ್ನು ಹುಡುಕ್ತೀನಿ ಅಂದರೆ ಅಲ್ಲಿ ಸೆಕ್ಷನ್ ಸಿಗತ್ತೆ. ಮೌತ್ಕಿ ಸೌದಾಗರಲ್ಲೂ ಕೂಡ ಸಿಗುತ್ತೆ, ಇಲ್ಲ ಅಂತಲ್ಲ. ಈ ಚೌಕಟ್ಟುಗಳ ಆಚೆಗೆ ಬಂದು ನಿಂತು ಮೋದಿ ಸಮಾಧಿ ಅನ್ನುವಂಥದ್ದನ್ನು ಉಲ್ಲೇಖಿಸೋದು, ಘೋಷಣೆ ಕೂಗೋದು ಮೋದಿಯ ಸಾವನ್ನು ಬಯಸಿದಂತೆ ಆಗತ್ತೆ. ಇದನ್ನು ಯಾರೇ ಹೇಳಿರಲಿ, ಅದು ಕಾಂಗ್ರೆಸ್ನ ನಾಯಕಿ ಮಂಜುಲತಾ ಮೀನಾ, ಜೈಪುರದ ಮಹಿಳಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಆಕೆ ಮೇಲೂ ಕೂಡ BNS 351, 353/3, 353, 356, 152 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಬೀಳುತ್ತೆ, ಕೇಸ್ ಹಾಕ್ತಾರೆ. ರಾಜಕಾರಣದಲ್ಲಿ ಕೇಸ್ ಹಾಕ್ಸ್ಕೊಳ್ಳೋದು ತಗೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಈ ದೇಶದ ಪ್ರಧಾನಿ, ಈಗ ನಾಳೆ ಈ ನಾಡಿನ ಮುಖ್ಯಮಂತ್ರಿ ಏನಂದ್ರು ಅಥವಾ ಉಪಮುಖ್ಯಮಂತ್ರಿನಂದ್ರು, ಈ ಹಿಂದೆ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಕುಮಾರಸ್ವಾಮಿ, ಯಾರನ್ನೇ ಅಂದರೂ ಕೂಡ ಅವರು ಈ ನಾಡನ್ನಾಳುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ಜನ ಆಯ್ಕೆ ಮಾಡಿ ಕಳಿಸಿದಂತಹ ಪ್ರಜಾಪ್ರತಿನಿಧಿ. ಅವರಿಗೆ ಸಲ್ಲಿಸಬೇಕಾದ ಗೌರವಗಳನ್ನು ಸಲ್ಲಿಸಬೇಕು. ನರೇಂದ್ರ ಮೋದಿ ಅವರ ಜಾಗದಲ್ಲಿ ರಾಹುಲ್ ಗಾಂಧಿ ಅವರಿದ್ದರೂ ಕೂಡ ಇದೇ ಮಾತನ್ನು ಹೇಳಬೇಕಾಗತ್ತೆ. ಆದರೆ ಇಷ್ಟು ಕೆಳಮಟ್ಟಕ್ಕೆ ಕಾಂಗ್ರೆಸ್ ಇಳಿಯಬಾರದಿತ್ತು. ಕಾಂಗ್ರೆಸ್ ಅಂತ ಯಾಕನ್ಬೇಕು ಅಂದರೆ ಮಂಜುಲತಾ ಮೀನಾ ಆಡಿದ ಮಾತುಗಳಿಗೆ ಇಡೀ ಕಾಂಗ್ರೆಸ್ಗೆ, ಹೌದು ಆಕೆಗೊಂದು ಗೌರವಾನ್ವಿತ ಸ್ಥಾನ ಸಿಕ್ಕಿದೆ, ಜೈಪುರ ಮಹಿಳಾ ಘಟಕದ ಅಧ್ಯಕ್ಷೆ ಆಕೆ. ಈಗ ಇದೇ ವಿಚಾರವನ್ನು ಯಾಕೆ ಬಳಸ್ಕೋದು ನೋಡಿ, ಇದಕ್ಕಿಂತಲೂ ಇಂಪಾರ್ಟೆಂಟು ಬಿಹಾರದಲ್ಲಿ ಇದೇ ವಿಧಾನಸಭಾ ಚುನಾವಣೆಗೂ ಮುಂಚೆ, 2025 ವಿಧಾನಸಭಾ ಚುನಾವಣೆಗೂ ಮುಂಚೆ ನರೇಂದ್ರ ಮೋದಿ ಅವರ ತಾಯಿ, ಅವರು ಇವತ್ತಿಲ್ಲ ನಮ್ಮ ಜೊತೆಲಿ, ಅವರ ತಾಯಿಯ AI ವಿಡಿಯೋವನ್ನು ಒಂದು ಸ್ಟ್ರಾಟಜಿಯಾಗಿ ಬಳಸಿತ್ತು. ಅದರಲ್ಲೂ ಕೂಡ ಅವರು ಒಂದು ವಿಕ್ಟಿಮ್ ಕಾರ್ಡನ್ನು ಬಳಸ್ಕೊಂಡ್ರು. ಲಾಭ ಯಾರಿಗಾಯಿತು? BJPಗೆ ಆಯಿತು. 2007ರಲ್ಲಿ ಸೋನಿಯಾ ಗಾಂಧಿ ಅವರ ಹೇಳಿಕೆ ನಂತರ ಮತ್ತೆ ಅದೇ ವಿಕ್ಟಿಮ್ ಕಾರ್ಡ್, ಮಗದೊಂದು ಪ್ರತಿ ಸಲ ಕಾಂಗ್ರೆಸ್ ಅಸ್ತ್ರಗಳನ್ನು ಕೊಡ್ತಾನೆ ಬರ್ತಿದೆ. ಈಗಲೂ ಕೂಡ ಒಂದು ಚೌಕಟ್ಟಿನಲ್ಲಿ ಅಲ್ಲಿ ಸೆಷನ್ ನಡೀತಿದೆ, ಪಾರ್ಲಿಮೆಂಟಲ್ಲೇನೆ ಒಂದು ವಿಪಕ್ಷವಾಗಿ ಗಟ್ಟಿಯಾಗಿ ಎಂತಹ ಮೆಸೇಜ್ ಕೊಡ್ಬೋದು ಅದನ್ನು ಕೊಡಬಹುದು. ತೀರಾ ಯಾವಾಗ ಇಷ್ಟು ನಾಲಿಗೆಯ ತುದಿಯಲ್ಲಿ ಇಂತಹ ಶಬ್ದಗಳನ್ನು ಉದುರಿಸ್ತಾರೆ, ತುಂಬ ಹತಾಶರಾಗಿರುವ ಸಾಧ್ಯತೆಗಳಿಂದ ಹಾಗಾಗಿರುತ್ತೆ. ಆದರೆ ಆಕೆ ಯಾರು ಮಂಜುಲತಾ ಮೀನಾ ಹೇಳಿಕೆ ಕೊಡುವಾಗಲೂ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವಾಗಲೂ ಎರಡೂ ಸಂದರ್ಭಗಳಲ್ಲೂ ಕೂಡ ಅದೊಂದು ನಾರ್ಮಲ್ ವಿಚಾರ, ನಾನು ಮೀಡಿಯಾದಲ್ಲಿ ಬರ್ತಿದ್ದೀನಿ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿರೋದು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವರಿಗೆ ಅವ್ರು ಆಡಿದ ಮಾತುಗಳ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ. ಏನೇ ಇರಬಹುದು, ಕಾಂಗ್ರೆಸ್ ಮತ್ತೆ ಎಡುತ್ತಾನೆ ಇದೆ. ಇಂತಹ ಹೇಳಿಕೆಗಳನ್ನು ಕೊಡೋದ್ರ ಬದಲು ಕಾನೂನಿನ ಹೋರಾಟ, ವಿಪಕ್ಷವಾಗಿ ಸಂಸತ್ನಲ್ಲಿ ಯಾವ ರೀತಿ ಹೋರಾಡಬಹುದು ಆ ಹೋರಾಟ ಎಲ್ಲವನ್ನೂ ಕೂಡ ಮಾಡಬಹುದು. ಪ್ರಧಾನಿ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಜಾಗದಲ್ಲಿದ್ದರು, ಮತ್ತೊಂದು ಸೆಕೆಂಡ್ರಿ. ಈ ಪಕ್ಷ ಮತ್ತು ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಬಿಡಿ, ಮೊದಲು ಈ ದೇಶದ ಪ್ರಧಾನಿ ಅವರ ಸಾವಿನ ಬಗ್ಗೆ, ಸಾವನ್ನು ಬಯಸುವ ರೀತಿಯಲ್ಲಿ ಅಥವಾ ಸಮಾಧಿಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು ಶೋಭೆ ತರುವಂಥದ್ದಲ್ಲ. ಅಂತಹ ಹೇಳಿಕೆಗಳನ್ನು ಕೊಡಬಾರ್ದು. ಅದನ್ನು ಮೀರಿ ಮತಗಳ ಮೂಲಕವೋ, ಯಾಕಂದರೆ ಹೌದು ಮೋದಿಯವರ ಆಡಳಿತದಲ್ಲಿ ಇಂಥದ್ದೆಲ್ಲ ಆಗ್ತಿದೆ, ಜನರ ಮುಂದೆ ತಂದಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಜೆನ್ಝಿಗೆ ಅರ್ಥ ಮಾಡಿಸ್ಬೇಕು. ಆ ನಂತರದಲ್ಲಿ ಕರೆಕ್ಟ್ ಮೋದಿ ಸರಿ ಇಲ್ಲ ಅಂತ ಜನಕ್ಕನ್ನಿಸಿ ಅವರ ವಿರುದ್ಧ ಮತ ಹಾಕಿದ್ರೆ BJP ಸೋಲುತ್ತೆ. ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡೋದು ಬಿಟ್ಟು ಈ ಥರದ ಹೇಳಿಕೆಗಳ ಮೂಲಕ ಯಾವ ಮೆಸೇಜ್? ಸುಮ್ಮನೆ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡ್ಕೊಳ್ಳೋದು, ಬೀಳುತ್ತೆ. ಮತ್ತೆ ಅವ್ರಿಗೊಂದು ಅಸ್ತ್ರ ಕೊಡೋದು ಅಷ್ಟೇ, ಇದರಿಂದ ಏನು ಲಾಭ ಆಗೋದಿಲ್ಲ. ಆದಾಗ್ಯೂ ಈ ದೇಶದ ಪ್ರಧಾನಿಯ ಸಾವನ್ನು ಬಯಸುವಂಥದ್ದು ಸರಿಯಲ್ಲ. ಹಾಗಿದ್ರೆ ಮಂಜುಲತಾ ಮೀನಾ ಅವರ ಈ ಹೇಳಿಕೆ ಮತ್ತು ಅವರ ಹೇಳಿಕೆಗೆ ನಾನು ಬದ್ಧಳಾಗಿದ್ದೀನಿ ಅನ್ನುವಂತಹ ಮೆಸೇಜ್ ಬಗ್ಗೆ, ಮತ್ತು ಕಾಂಗ್ರೆಸ್ ಈ ವಿಚಾರವಾಗಿ ತುಟಿ ಬಿಚ್ಚದೆ ಇರುವ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರಾಯಿತು. ಆ ಹೆಣ್ಮಗಳು ಹೇಳಿದರೆ ಆಕೆನ ಸಸ್ಪೆಂಡ್ ಮಾಡಿದ್ದೀವಿ, ಇಂತಹ ಹೇಳಿಕೆ ಕೊಡಬಾರ್ದಾಗಿತ್ತು. ರಾಜಕಾರಣದಲ್ಲಿ ಪ್ರತಿಸ್ಪರ್ಧೆ ಇರುತ್ತೆ ವಿನಃ ಪರಮ ಶತ್ರುತ್ವ ಯಾರಿಗೂ ಇರೋದಿಲ್ಲ.
ಇಲ್ಲೂ ಕೂಡ ಯಾರೋ ಬರ್ತಾರೆ, ಕೆಲವು ಸಾರಿ ಪಾಸಿಟಿವ್ ಕಮೆಂಟ್, ನೆಗೆಟಿವ್ ಕಮೆಂಟ್ ಎರಡೂ ಆಗ್ತಾರೆ. ಅಲ್ಲಿ ಶತ್ರುತ್ವ ಯಾರಿಗೂ ಇರೋದಿಲ್ಲ. ಅವರ ಒಂದು ಅನಿಸಿಕೆಯನ್ನು ಅವ್ರು ಹಾಕಿ ಹೋಗ್ತಾರೆ. ಅವ್ರು ತಪ್ಪೇನಿಲ್ಲ. ಅವ್ರು ಎಷ್ಟು ಕೆಡ್ದಾಗ ಆಗ್ತಾರೆ ಅನ್ನೋದು ಅವ್ರ ವ್ಯಕ್ತಿತ್ವಗಳನ್ನು, ಅವರ ಮನಸ್ಸನ್ನು ಅಳೆಯುವಂತಹ ಸಾಧನ ಆಗಿರುತ್ತಷ್ಟೇ. ಈಗ ಇಲ್ಲೂ ಕೂಡ ಮೋದಿಯ ಸಮಾಧಿ ಅಗಿತೀವಿ ಅನ್ನುವಂಥದ್ದು ಆಕೆಯ ವ್ಯಕ್ತಿತ್ವದ ಒಂದು ಅಳತೆಗೋಲಷ್ಟೇ. ಆ ಕಾರಣಕ್ಕೋಸ್ಕರನೇ ಮೋದಿಯ ಸಮಾಧಿ ಅನ್ನೋ ನೀಚ ಪದ ಬಳಕೆ ಸರಿಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಈ ಚರ್ಚೆ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.